ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಪಿಕಾಕ್ ಫೆದರ್ ಸ್ಟಿಚ್ಚನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ. ಇದು ಟೈಪ್ 1, ಸೆಕೆಂಡ್ ಟೈಪು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಫಸ್ಟ್ ಟೈಪನ್ನು ನೋಡ್ಕೊಳ್ಳಿ. ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮಧ್ಯದಲ್ಲಿ ಟಿಪ್ಸು ಟ್ರಿಕ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ನೋಡಿ, ಈ ಥರ ನಾನು ಮಧ್ಯದಲ್ಲಿ ಒಂದು ದೊಡ್ಡ ಕುಂದನ್ ಸ್ಟೋನ್ ಇಟ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಸ್ಟಿಚ್ಚಿಗೆ ಒಂದು ಲೈನು, ಅದರಿಂದ ಮೇಲ್ಗಡೆ ಫೆದರಿಗೆ ಲೈನ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಶೇಪಲ್ಲಿ ಹಾಕ್ಕೊಳ್ಳಿ. ಕುಂದನ್ ಸ್ಟೋನ್ನ ಸ್ವಲ್ಪ ತಂದಿಟ್ಕೊಳ್ಳಿ. ಮತ್ತು ಬೀಡ್ಸ್ ವರ್ಕು ನಾನು ನೆಕ್ಸ್ಟ್ ಕ್ಲಾಸಿಂದ ಸ್ವಲ್ಪ ಬೀಡ್ಸ್ ವರ್ಕ್ ಹೇಳ್ಕೊಡ್ತೀನಿ. ಯಾಕೆಂದರೆ ಕೆಲವು ಸ್ಟಿಚ್ಗಳಿಗೆ ನಾನು ಬೀಡ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಗೊತ್ತಾಗಲಿ ಅಂತ ಹೇಳಿ. ಸ್ಟಾರ್ಟ್ ಮಾಡೋಣ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಡಬಲ್ ಸ್ಟ್ಯಾಂಡಲ್ಲಿ, ಯಾವ ಕಲರ್ ಆದರೂ ಪರವಾಗಿಲ್ಲ. 2 ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಶೇಪ್ಗಳಿಗೆಲ್ಲ ನೀವು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಸ್ಟಿಚ್ಚನ್ನ. ನೋಡಿ, ಆ ಸ್ಟಿಚ್ಚಿಗೆ ಅಂತ ಲೈನ್ ಹಾಕಿದ್ದೀನಲ್ಲ, ಅದರಲ್ಲಿ ಒಂದು ಚೈನ್ ತೊಗೊಂಡು ಅಲ್ಲೇ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಸೆಕೆಂಡ್ ಲೈನಿಗೆ ಹಾಕಿಬಿಟ್ಟು ಥರ್ಡ್ ಲೈನಿಗೆ ಹಾಕಿ. ಈ ಸ್ಟಿಚ್ ಏನು ಗೊತ್ತಾ, ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ನಲ್ವ, ಸೇಮ್ ಅದೇ ಸ್ಟಿಚ್ಚನ್ನೇ ಫುಲ್ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಬನ್ನಿ, ಆ ಕಡೆಯಿಂದ ಮತ್ತು ಈ ಕಡೆ. ಆಲ್ರೆಡಿ ಈ ಸ್ಟಿಚ್ಚನ್ನು ನಾನು ಎರಡು ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದ್ರಿಂದ ನಾನು ಈ ವಿಡಿಯೋನ ಫಾಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಫಿಲ್ಲಿಂಗ್ನ ನಾನು ಆಲ್ರೆಡಿ 2 ವಿಡಿಯೋದಲ್ಲಿ ಹೇಳಿದ್ದೀನಿ. ಸೇಮ್ ಅದೇ ಥರನೇ ಫಿಲ್ ಮಾಡ್ಕೊಳ್ಳಿ. ಫಸ್ಟು ನಾನು ಸೆಕೆಂಡ್ ಕಲರ್ ಯೂಸ್ ಮಾಡುವಾಗ ಹೇಳ್ತೀನಿ ಯಾವ ಥರ ಫಿಲ್ ಮಾಡೋದು ಅಂತ ಹೇಳಿ. ನಿಮ್ಗೆ ಅನಿಸ್ಬೋದು ಕಲಿತಾ ಏನಿದು ಇಷ್ಟೇನಾ, ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಒಂದೇ ಥರ ಇದ್ದರೂ ಕೂಡ ನಿಮಗೆ ಫಿಲ್ಲಿಂಗ್ ಗೊತ್ತಾಗಬೇಕಲ್ವ. ನನಗೆ ಫಸ್ಟು ಕೂಡ ಅನಿಸ್ತಾ ಇತ್ತು, ಈಗ ಡಬಲ್ ಕಲರು ತ್ರಿಬಲ್ ಕಲರು ಫಿಲ್ ಮಾಡ್ತಾರೆ ಹೇಗೆ ಅಂತ ಅನಿಸ್ತಾ ಇತ್ತು. ಅದು ಕೂಡ ನಿಮಗೆ ಯಾವ ಕನ್ಫ್ಯೂಷನ್ ಬರಬಾರ್ದು. ನೋಡಿ, ಡಬಲ್ ಕಲರು ತ್ರಿಬಲ್ ಕಲರ್ ಫಿಲ್ಲಿಂಗ್ ಮಾಡುವಾಗ ಸರಿಯಾಗಿ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ. ನೋಡಿ, ಈ ಥರ ಸ್ಟಿಚ್ಚನ್ನು ಫೆದರ್ ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ. ನಾನು ಫಾಸ್ಟ್ ಮಾಡಿದ್ದೀನಿ, ಫಸ್ಟ್ ಸ್ಲೋ ಇತ್ತು. ಈ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಮಿಡ್ಲಿಂದನೇ ಸ್ಟಾರ್ಟ್ ಮಾಡಿ ಯಾವಾಗಲೂ. ಏಕೆಂದರೆ ನೋಡಿ, ನಾನು ಫಸ್ಟ್ ಫೆದರ್ ಸ್ಟಿಚ್ ತೋರಿಸಿದ್ದೆ ಅಲ್ವಾ, ಅದಾದರೆ ಈ ಥರ ಕಾಮನ್ಸ್ ಟೈಪಲ್ಲಿತ್ತು. ಸೈಡಿಂದ ಹಾಕ್ಕೊಂಡು ಬಂದರೆ ಪರವಾಗಿರ್ತಿರ್ಲಿಲ್ಲ. ಈ ಥರ ಶೇಪ್ಗಳೆಲ್ಲ ನೀವು ಸೈಡಿಂದ ಹಾಕ್ಕೊಂಬಂದುಬಿಟ್ರೆ ಏನಾಗುತ್ತೆ, ಮಿಡ್ಲು ಬರುವಾಗ ಶೇಪ್ ಔಟ್ ಆಗಿಬಿಡುತ್ತೆ. ಒಳ್ಳೆ ಶೇಪಲ್ಲಿ ಬರಬೇಕು ಕರೆಕ್ಟಾಗಿ ಅಂದರೆ ನೀವು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಥ್ರೆಡ್ ವರ್ಕ್ ಎಲ್ಲ ಈ ಥರ ಶೇಪ್ಗಳಿಗೆ ಎಲ್ಲ ಫಿಲ್ಲಿಂಗಿಗೂ ಅಲ್ಲ, ಲೀಫು ಕೆಲವೊಂದು ಫ್ಲವರ್ಸ್ ಎಲ್ಲ ಇರುತ್ತೆ, ಅದಕ್ಕಲ್ಲ. ಇನ್ನೂ ಕೆಲವೊಂದು ಫ್ಲವರ್ಸಿಗೆ ಮಿಡ್ಲಿಂದನೇ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ನಾನು ಅದನ್ನು ನಿಮಗೆ ಕ್ಲಾಸಸ್ ಎಲ್ಲ ಆದಮೇಲೆ ಫಿಲ್ಲಿಂಗ್ಗಳನ್ನ ನೀವು ಡಿಸೈನ್ ಫಿಲ್ಲಿಂಗ್ಸನ್ನು ಯಾವ್ಯಾವ ಥರ ಫ್ಲವರ್ಸ್ಗಳಿಗೆ ಯಾವ ಥರ ಫಿಲ್ಲಿಂಗ್ಸ್ ಮಾಡ್ಬೋದು ಮೋಟಿಫೈ ಎಲ್ಲ ತೋರಿಸ್ಕೊಡ್ತಾ ಬರ್ತೀನಿ. ನೀವು ಬ್ಲೌಸಿಗೆ ಡಿಸೈನ್ ಹಾಕುವಾಗ ನಿಮಗೆ ಗೊತ್ತಾಗಬೇಕಲ್ವ, ಬ್ಲೌಸ್ ಡಿಸೈನ್ಗಳಲ್ಲಿ ಫಿಲ್ಲಿಂಗೆಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿ. ಬರೀ ಸ್ಟಿಚ್ ಗೊತ್ತಿದ್ರೂ ಸಾಕಾಗಲ್ಲ, ಐಡಿಯಾ ಕೂಡ ಬೇಕಾಗುತ್ತೆ. ಫಿನಿಶಿಂಗ್ ಸಮೇತ ಹೇಗೆ ಬರಬೇಕು ಅಂತ ಹೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ಬ್ಲೌಸಿಗೆ ಥ್ರೆಡ್ ವರ್ಕು ಮಾಡಿದರೆ ಸೂಪರಾಗಿ ಕಾಣಿಸುತ್ತೆ, ಬೀಡ್ ವರ್ಕು ಕೂಡ ಸೂಪರಾಗಿ ಕಾಣಿಸುತ್ತೆ, ಹೆವಿ ಇರುತ್ತೆ. ಮತ್ತು ಥ್ರೆಡ್ ವರ್ಕ್ ಮಾಡಿದಾಗ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆದರೆ ಯಾರು ಜಾಸ್ತಿ ಥ್ರೆಡ್ ವರ್ಕ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಥ್ರೆಡ್ ವರ್ಕ್ ಮಾಡೋ ಬ್ಲೌಸ್ಗಳಿದೆಯಲ್ಲ, ಅದು ಕಡಿಮೆ ರೇಟಲ್ಲಿ ಆಗುತ್ತೆ, ಆದರೆ ಕೆಲಸ ಜಾಸ್ತಿ ಇರುತ್ತೆ. ಬೀಡ್ ವರ್ಕಿನಾಗೆ ಈಸಿ ಅನಿಸಲ್ಲ ಅದು. ಬೀಡ್ ವರ್ಕಿಗೆ ರೇಟ್ ಜಾಸ್ತಿ, ಕೂಡ ಬೇಗನೆ ಆಗುವಂಥ ವರ್ಕ್ಗಳು. ಈ ಥ್ರೆಡ್ ವರ್ಕಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ, ಥ್ರೆಡ್ ಎಲ್ಲ ಪ್ರಾಬ್ಲಮ್ ಕೊಡ್ತಾ ಇರುತ್ತಲ್ವ. ಹಾಗಾಗಿ ಜಾಸ್ತಿ ಯಾರು ಥ್ರೆಡ್ ವರ್ಕ್ ಮಾಡಲ್ಲ. ರಿಂಗ್ ನಾಟು, ಲವಂಗ ನಾಟೆಲ್ಲ, ಫ್ರೆಂಚ್ ನಾಟೆಲ್ಲ ಹಾಕಿಬಿಟ್ಟು ಅದರಲ್ಲೇ ಮುಗಿಸ್ಬಿಡ್ತಾರೆ. ಆದರೆ ನೀವು ಒಳ್ಳೆ ಹೆವಿ ವರ್ಕು, ಈ ಬ್ರೈಡಲ್ ವರ್ಕ್ಗಳಿಗೆಲ್ಲ ಹಾಕಬೇಕು ಅಂದರೆ ನೀವು ಥ್ರೆಡ್ ವರ್ಕನ್ನು ನೀಟಾಗಿ ಕಲ್ತ್ಕೊಂಬಿಡಿ. ಕೆಲವೊಂದಕ್ಕಾದರೂ ಹಾಕಬೇಕಾಗತ್ತೆ. ನೋಡಿ, ಈ ದೊಡ್ಡ ಡಿಸೈನೆಲ್ಲ ಕೊಡ್ತಾರಲ್ವ ಬ್ರೈಡಲ್ ವರ್ಕಿಗೆ, ಫಿಲ್ಲಿಂಗ್ಗಳಿಗೆ, ಈ ಹ್ಯೂಮನ್ ಫಿಲ್ಲಿಂಗ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಥ್ರೆಡ್ ವರ್ಕೇ ಯೂಸ್ ಮಾಡಬೇಕಾಗತ್ತೆ ನೀವು. ಆವಾಗೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಿಮಗೆ ಫಸ್ಟ್ ಥ್ರೆಡ್ ವರ್ಕನ್ನು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಕಷ್ಟನೇ ಅನಿಸೋದಿಲ್ಲ ಯಾವ ವರ್ಕ್ ಮಾಡೋಕ್ಕೂ ಕೂಡ.
ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ ನಾನು ಇದನ್ನು ಫುಲ್ ಫಿಲ್ಲಿಂಗ್ ಮಾಡಿದೆ. ಈ ಫಿಲ್ಲಿಂಗ್ ಮೆಥಡ್ನ ಆಲ್ರೆಡಿ ನಾನು 3 ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅದಕ್ಕೆ ಇದರಲ್ಲಿ ನಾನು ನಿಮ್ಗೆ ಅಷ್ಟೊಂದು ಹೇಳಲಿಲ್ಲ. ಈಗ ನೋಡಿ ಸೆಕೆಂಡ್ ಕಲರ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಇದು ಬಟನ್ ಹೋಲ್ ಸ್ಟಿಚ್ ಆಗಿರುತ್ತೆ. ಫೆದರ್ ಸ್ಟಿಲ್ಲಿಂಗ್ ಅಂತ ಹೇಳಿ, ಅಂದರೆ ಪಿಕಾಕ್ ಫೆದರ್ ಸ್ಟಿಚ್ ಅಂತ ಬರುತ್ತೆ ಇದು. ಅದಕ್ಕೋಸ್ಕರ ಡಬಲ್ ಫಿಲ್ಲಿಂಗು ನಾನು ಡಬಲ್ ಕಲರ್ ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ಬ್ಲೂ ತೊಗೊಂಡಿದ್ದೀನಿ. ನೀವು 2 ದಾರನ ತೊಗೊಳ್ಳಿ, ನಿಮಗೆ ಈಸಿ ಆಗಬೇಕಲ್ವ. ಒಂದರಲ್ಲೇ 2 ಮಾಡ್ಕೊಂಡು ನಿಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೇಮ್ ಕಲರು 2 ಕಲರ್ ತೊಗೊಳ್ಬೇಕು ಯಾವಾಗಲೂ. ಇದನ್ನು ನೋಡಿ, ಇದು ಮಿಡ್ಲಲ್ಲಿ ನಾನು ಸ್ಟಾರ್ಟ್ ಮಾಡ್ದಲ್ಲ, ಅದೇ ಥರನೇ ಇದನ್ನು ಕೂಡ ಮಿಡ್ಲಲ್ಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅದೇ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಿ. ಎಲ್ಲಿ ಸ್ಟಾರ್ಟ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ನಾನು ಸ್ಟಾರ್ಟ್ ಮಾಡಿರೋ ಜಾಗದಿಂದನೇ ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡ್ಬಿಟ್ಟು ಅಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಸೆಕೆಂಡ್ ಲೈನಿಗೆ ಹಾಕಿ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಅಂದರೆ ಕೆಳಗೆ ಎಳ್ಕೊಳ್ಳಿ ಅಷ್ಟೇ. ಈ ಸ್ಟಿಚ್ಚನ್ನು ನೀವು 1/1, ಅಂದರೆ ನಾನು ಹಾಕ್ಕೊಂಡೋಗಿರೋ ಚೈನ್, ಒಂದು ಚೈನಿನ ಆ ಕಲರನ್ನು ಚೈನ್ಸ್ ಇದ್ದಾವಲ್ಲ ಅದ್ರ ಪಕ್ಕದಲ್ಲಿ ಒಂದು ಚೈನು, ಅದ್ರ ಆ ಕಲರ್ದು ಒಂದು ಬಿಟ್ಟು ಒಂದು, ಅರ್ಥ ಆಗ್ತುಂಟು ಅಂತ ಅಂದ್ಕೊಳ್ತೀನಿ. ಒಂದು ಬಿಟ್ಟು ಒಂದು ಹಾಕ್ಕೊಳ್ತಾ ಬರಬೇಕು ನೋಡಿ. ಒಂದು ದಾರನ ಬಿಟ್ಟು ಈ ದಾರನ ಹಾಕ್ಕೊಳ್ಳಿ. ಆ ಕಲರ್ ಚೈನ್ ಹಾಕಿದ್ದೀನಿ ನೋಡಿ, ಆ ಚೈನಿನ ಒಂದು ಚೈನ್ ಬಿಟ್ಟು ಈ ಚೈನ್ ಹಾಕ್ಕೊಬೇಕು, ಈ ಚೈನ್ ಬಿಟ್ಟು ಆ ಚೈನ್ ಇರುತ್ತೆ, ಮತ್ತು ಆ ಚೈನ್ ಬಿಟ್ಟು ಈ ಚೈನ್ ಹಾಕ್ಕೊಬೇಕು. ಆ ಥರ ಒಂದು ಬಿಟ್ಟು ಒಂದು ಹಾಕ್ಕೊಳ್ತಾ ಫಿಲ್ ಮಾಡ್ಕೊಳ್ತಾ ಬನ್ನಿ. ಇದು ನಾನು ಕ್ಯಾಮ್ರಾನ ಸೈಡ್ ಇಟ್ಕೊಂಡಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಅದೇ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಫಿಲ್ಲಿಂಗ್ ಸೂಪರಾಗಿ ಕಾಣಿಸುತ್ತೆ. ನೀವು ಒಂದು ಸತಿ ಮನೇಲಿ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫಿಲ್ಲಿಂಗ್ ಹೇಗಿರುತ್ತೆ ಅಂತ. ನಾನು ಮತ್ತೊಂದು ಟೈಪ್ ಕೂಡ ಫಿಲ್ಲಿಂಗ್ ತೋರಿಸ್ತೀನಿ. ಈ ಪಿಕಾಕ್ ಫೆದರ್ ಸ್ಟಿಚ್ಚಲ್ಲಿ ಇನ್ನೊಂದು ಟೈಪ್ ಇದು ಫಿಲ್ಲಿಂಗ್ ತೋರಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಒಂದು 4-5 ಕ್ಲಾಸು ಬೀಡ್ ವರ್ಕ್ ಹೇಳ್ಕೊಡೋಣ ಅಂತಿದ್ದೀನಿ. ಯಾಕೆಂದರೆ ನಾನು ನೆಕ್ಸ್ಟ್ ಬರುವ ಫಿಲ್ಲಿಂಗ್ ಸಿಗಲ್ಲ, ಸ್ವಲ್ಪ ಬೀಡ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗಬೇಕಲ್ವ. ನನಗೆ ಬೀಡ್ಸೇ ಹಾಕಕ್ಕೆ ಬರಲ್ಲ, ಇವರು ಪ್ರತಿ ಕ್ಲಾಸಲ್ಲೂ ಬೀಡ್ಸ್ ಫಿಲ್ಲಿಂಗ್ ಮಾಡಿಬಿಡ್ತಾರೆ, ನಾವು ಇದನ್ನು ಮಾತ್ರ ಮಾಡ್ಕೊಂಡು ಕೂರಬೇಕು ಅಂತ ಅಂದ್ಕೊಂಬಿಡಿ. ನೀವು ಬೀಡ್ಸ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಬರ್ಬೋದು. ಹಾಗೆಯೇ ಬೇಕಾದರೂ ಸಿಲ್ಕ್ ಥ್ರೆಡ್ ಇದೆ ವರ್ಕ್ ಮಾಡ್ಕೊತ ಬರ್ಬೋದು. ನಾನು ನಿಮಗೊಂದು ಫಿನಿಶಿಂಗ್ ಲುಕ್ ಕೊಡೋಕ್ಕೋಸ್ಕರ ನಾನು ಬೀಡ್ಸ್ ಫಿಲ್ಲಿಂಗ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇನ್ನೊಂದು ಪಿಕಾಕ್ ಫೆದರ್ ಸ್ಟಿಚ್ಚನ್ನು ತೋರಿಸಿದ ನಂತರ ನಾನು ನಿಮಗೆ ಬೀಡ್ ಫಿಲ್ಲಿಂಗ್ನ ತೋರಿಸ್ಕೊಡ್ತೀನಿ. ನೋಡಿ ಈ ಕಲರ್ ಥ್ರೆಡ್ಡನ್ನು ಈಗ ನಾನು ಫಾಸ್ಟ್ ಮಾಡಿದೆ ವಿಡಿಯೋನ. ಈಗ ಒಂದರೊಳಗೆ ಒಂದು ಹಾಕಿಬಿಟ್ಟು ಬಟನ್ ಹೋಲ್ ಥರ ಹಾಕ್ಕೊಳ್ತಾ ಬನ್ನಿ. ಇದೇ ಥರನೇ ಎಂಡ್ವರೆಗೂ ಫಿಲ್ ಮಾಡಿದರೆ ಆಯ್ತಷ್ಟೇ. ಆ ಕಡೆ ಫಿಲ್ಲಿಂಗ್ ಆದ ನಂತರ ಮತ್ತೆ ಮಿಡ್ಲಿಂದನೇ ಈ ಕಡೆ ಸ್ಟಾರ್ಟ್ ಮಾಡಿ. ಕೆಲವೊಂದು ಫಿನಿಶಿಂಗ್ ವರ್ಕ್ ಎಲ್ಲ ನೀವು ಕಲಿಬೇಕು. ನಾನು ಫಸ್ಟು ಸ್ಟಿಚಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಓಕೆ, ನಿಮಗೆ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾನು ಫಿಲ್ಲಿಂಗ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಡಿಸೈನ್ ಫಿಲ್ಲಿಂಗ್ಸು, ಆರಿ ವರ್ಕ್ ಅಂದರೆ ತುಂಬಾ ಇರುತ್ತೆ ಕಲೀಲಿಕ್ಕೆ, ಎಷ್ಟು ಕಲಿತ್ರೂ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಸತಿ ನಿಮಗೆ ಸ್ಟಿಚ್ ಗೊತ್ತಾದರೆ ಆಮೇಲೆ ನಿಮ್ಮದೇ ಕ್ರಿಯೇಟಿವಿಟಿ ಇರುತ್ತೆ. ಯಾವ ಥರ ಫಿಲ್ಲಿಂಗ್ ಮಾಡ್ಬೋದು, ಯಾವ ಥರ ಕಲರ್ಸ್ ಯೂಸ್ ಮಾಡ್ಬೋದು, ಯಾವ ಡಿಸೈನ್ ಹೇಗೆ ಮಾಡ್ಬೋದು, ಯಾವುದಕ್ಕೆ ಬೀಡ್ಸ್ ಹಾಕಬೇಕು, ಯಾವುದಕ್ಕೆ ಥ್ರೆಡ್ ಯೂಸ್ ಮಾಡಬೇಕು ಅಂತ ನಿಮಗೇನೆ ಐಡಿಯಾ ಬರುತ್ತೆ. ನೋಡಿ ಆ ಕಡೆ ಫಿಲ್ಲಿಂಗ್ ಆಯಿತು. ಈಗ ಈ ಕಡೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಬಟನ್ ಹೋಲ್ ಸ್ಟಿಚ್ ಹೇಳ್ಕೊಟ್ಟಿದ್ನಲ್ವ ನಾನು, ಅದೇ ಥರನೇ ಆ ಥರ ಚೈನ್ ಹಾಕ್ಬಿಟ್ಟು ಕೆಳಗೆ ಎಳ್ಕೊಳ್ಳಿ. ಆಮೇಲೆ ಕೆಳಗೆ ಬಂದು ಲಾಕ್ ಸ್ಟಿಚ್ ಹಾಕಿ ಪುನಃ ಈ ಕಡೆ ಲೈನಿಗೆ ಹಾಕಿ. ನನ್ನ ಚಾನಲಲ್ಲಿ ಫಸ್ಟಿಂದ ನೋಡಿ ಕಲಿತಾ ಇರೋರಿಗಾದರೆ ಗೊತ್ತಾಗುತ್ತೆ, ಅಂದಾಜಾಗುತ್ತೆ. ನಾನು ಇಷ್ಟು ಹೇಳಿದ್ರೆ ಸಾಕಾಗುತ್ತೆ. ಆಲ್ರೆಡಿ ತುಂಬ ಕ್ಲಾಸ್ಗಳನ್ನ ಕೊಟ್ಟಿದ್ದೀನಿ ನಾನು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಿದ್ದರೆ, ಕಲಿಯೋ ಆಸಕ್ತಿ ಇರೋರು, ನಾನು ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ, ಬೇಸಿಕ್ ಟು ಅಡ್ವಾನ್ಸ್ ಆರಿ ಎಂಬ್ರಾಯ್ಡರಿ ಕ್ಲಾಸ್ ಅಂತ. ಹೋಗಿ ಕಲ್ತ್ಕೊಳ್ಳಿ. ಮತ್ತು ಅದರಲ್ಲಿ ಹೆಣ್ಣಾಟ ಹಾಕೋದು ಹೇಗೆ ಅಂತ ಕೂಡ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಕೂಡ ಕಲಿಬೋದು. 2-3 ಟೈಪಲ್ಲಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೊಂದು ಸತಿ ಬೇಕಾದರೆ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಇನ್ನೂ ಒಂಥರ ಹೆಣ್ಣಾಟನ್ನು ಸ್ಟಾರ್ಟ್ ಮಾಡೋದು ಅಂದರೆ, ಹೆಣ್ಣಾಟ ಅಂದರೆ ಏನು ಗೊತ್ತಾ, ನಾಟ್ ಹಾಕೊಂಡ್ಬಿಟ್ಟು ಥ್ರೆಡನ್ನು ನೀವು ಕೆಳಗಿಂದ ತಗೊಳ್ತೀರಲ್ವ,
ಆ ನಾಟ್ ಹಾಕ್ಕೊಳ್ದೇ ಹೇಗೆ ನೀವು ಲಾಕ್ ಮಾಡ್ಕೋಬೋದು ಅಂತ. ಯಾಕೆಂದರೆ ನೀವು ಬ್ಲೌಸ್ ಡಿಸೈನ್ ಹಾಕುವಾಗ ಆ ಥರ ಮೆಥಡ್ ಯೂಸ್ ಮಾಡಿದರೆ ನಿಮಗೆ ಒಳಗಡೆ ಈ ಥರ ದಪ್ಪ ದಪ್ಪದ ಹಾಗೆ ಏನೋ ಸಿಕ್ಕಿದಾಗೆ ಎಲ್ಲ ಇರಲ್ಲ, ಫಿನಿಶಿಂಗ್ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗೆಲ್ಲ. ಅದನ್ನು ನಾನು ಹೇಗೆ ಅಂದರೆ ಪ್ರಾಕ್ಟಿಕಲ್ಲಾಗಿ ಮಾಡಿದ್ರಿಂದ ಅನುಭವಕ್ಕೆ ಬಂತು. ಸ್ಟಿಚ್ಚೆಲ್ಲ ಹೊಲಿಯುವಾಗ ನನಗೆ ಈ ಥರ ದಪ್ಪ ದಪ್ಪ ಅನ್ನಿಸ್ತಾ ಇತ್ತು, ಆವಾಗ ಆ ಥರ ಟ್ರಿಕ್ ಯೂಸ್ ಮಾಡಿದೆ. ನಿಮಗೂ ಕೂಡ ಹೇಳ್ತೀನಿ ಅದೇ ಟ್ರಿಕ್ಸನ್ನು. ನೋಡಿ ಫಿಲ್ಲಿಂಗ್ ಮಾಡಿದೆ. ಇದು ನೀವು ಮೇಲ್ಗಡೆ ಕ್ಯಾಮ್ರಾ ಇಟ್ಟು ತೋರಿಸಿದಿದ್ರೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು, ಆದರೂ ಕೂಡ ನೋಡಿ ಫಿಲ್ಲಿಂಗ್ ಗೊತ್ತಾಗ್ತಾ ಇದೆ. ಈ ಥರ ಡಬಲ್ ಕಲರ್ ಫಿಲ್ಲಿಂಗು ಪಿಕಾಕಲ್ಲಿ ಮಾಡ್ಬೋದು. ಮಧ್ಯದಲ್ಲಿ ನಾನು ಕುಂದನ್ ಸ್ಟೋನ್ನ ಅಂಟಿಸ್ಕೊಂಡು ಮತ್ತು ಸುತ್ತ ಬೀಡ್ ವರ್ಕ್ ಕೊಡ್ತೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅಲ್ವಾ, ಮಿಡ್ಲಲ್ಲಿ ಗಮ್ ಹಾಕ್ಬಿಟ್ಟು ಕುಂದನ್ನು ಕೂರಿಸ್ಕೊಳ್ಳಿ. ನೋಡಿ ಕುಂದನ್ನು ನಾನು ಮಧ್ಯೆ ಗಮ್ ಹಾಕಿ ಕೂರಿಸ್ಕೊಂಡೆ. ಈಗ ಗಮ್ಮು ಸೈಡೆಲ್ಲ ಹೊರಗೆ ಬಂದಿರುತ್ತಲ್ವ, ಬೀಡು ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದು ಅಂಟೋವರೆಗೂ ಅಂದರೆ ಡ್ರೈ ಆಗೋವರೆಗೂ ಈ ಔಟರ್ ಲೈನ್ ಇದೆ ನೋಡಿ, ಅಲ್ಲಿ ಬೀಡನ್ನು ಕೂರಿಸ್ಕೊಂಬಿಡಿ. ನಾನು 3mm ಆ್ಯಂಟಿಕ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಶುಗರ್ ಬೀಡು ಕಟ್ ಬೀಡ್ಸ್ ಎಲ್ಲ ಬರ್ತವೆ, ಅವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದ್ರಿಂದ ನಿಮಗೆ ಕಲಿಯುವಾಗ ಕಷ್ಟ ಆಗುತ್ತೆ. ಯಾಕೆ ಸುಮ್ಮನೆ ಕಲೀಲಿಕ್ಕೆಲ್ಲ ಹೆವಿ ಬಡ್ಜೆಟ್ ಯೂಸ್ ಮಾಡ್ತೀರಲ್ವ, ಅದಕ್ಕೋಸ್ಕರ ಈ ಥರ ಆ್ಯಂಟಿಕ್ಕು ಡಲ್ ಗುಡ್ಸ್ ಬೀಡ್ಸ್ ಎಲ್ಲ ಬರುತ್ತೆ ಅಲ್ಲ. ಆರಿ ವರ್ಕಲ್ಲಿ ಎಲ್ಲ ಮಟೀರಿಯಲ್ಸು ಕಾಸ್ಟ್ಲಿನೇ ಇರುತ್ತೆ, ಆದರೂ ನೀವು ಕಲಿಯುವಾಗ ಸ್ವಲ್ಪ ಆದಷ್ಟು ಕಮ್ಮಿ ರೇಟಿದೆ ಯೂಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತೊಂದು ಥರ ಬೀಡ್ಸ್ ಬರುತ್ತೆ, ಯಾವುದು ಗೊತ್ತಾ, ನೀವು ಸ್ಯಾರಿಗೆ ಕುಚ್ಚು ಎಲ್ಲ ಹಾಕ್ತೀರಿ ನೋಡಿ, ಆ ಬೀಡ್ಸ್ ಎಲ್ಲ ತೊಗೊಂಬಿಡಿ, ಓಕೆನಾ. ನೀವು ಆರಿ ವರ್ಕಿಗಂತಲೇ ಬೀಡ್ಸ್ ಬರುತ್ತೆ, ಅದನ್ನೇ ತೊಗೊಳ್ಳಿ. ಆ ಬೀಡ್ಸ್ ತೊಗೊಂಡು ನಾನು ಫುಲ್ಲು ರೌಂಡ್ ಬಂದು ಹಾಕ್ತೀನಿ. ಸಿಂಗಲ್ ಬೀಡ್ ಹಾಕಬೇಕು, ದೊಡ್ಡ ದೊಡ್ಡ ಬೀಡ್ಸ್ ಇದ್ದರೆ, ಓಕೆನಾ. ಸಿಂಗಲ್ ಬೀಡ್ ಹಾಕ್ಕೊಳ್ಳಿ. ನಾನು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ಗೋಲ್ಡನ್ ಕಲ್ಲರು. ಇದೆ ಬಟ್ಟೆ ಎಲ್ಲ ಹೊಲಿತಾರಲ್ಲ, ಕಾಟನ್ನು ಅಥವಾ ಪಾಲಿಸ್ಟರು ಯಾವುದಾದ್ರೂ, ಅದೇ ಚೆನ್ನಾಗಿರುತ್ತೆ, ಅದೆಲ್ಲ ಕಟ್ಟಾಗೋದಿಲ್ಲ ಬಟ್ಟೆಗೆ. ಆ ಥರ ದಾರನ ತೊಗೊಂಡ್ಬಿಟ್ಟು, ಈಗ ನಾವು ನಾರ್ಮಲ್ 14 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಲ್ವ, ಆ ಥರ ದೊಡ್ಡ ದೊಡ್ಡ ಬೀಡ್ ಆದರೆ ಅದರಲ್ಲೇ ಹಾಕ್ಕೋಬೋದು. ನೀವು ಫಸ್ಟ್ ಕಲಿಯೋದ್ರಿಂದ ಅದರಲ್ಲಿ ಒಂದು 3-4 ಬೀಡ್ ಹಿಡಿಯುತ್ತೆ, ಒಂದು 4 ಬೀಡ್ ಫಿಲ್ಲಿಂಗ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಿಮ್ಗೆ ಅದೀಗ ಫಸ್ಟ್ ಕಲಿಯೋರಾದರೆ ನಿಮ್ಗೆ ಈಗ ಮೇಂಟೈನ್ ಮಾಡೋಕ್ಕೆ ಗೊತ್ತಿರಲ್ಲ ನೋಡಿ, ಬೀಡನ್ನು ಹೇಗೆ ನೀಡಲಲ್ಲಿ ಹ್ಯಾಂಡಲ್ ಮಾಡಬೇಕು 4 ಫಿಲ್ ಮಾಡಿಕೊಂಡು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ನಿಮಗೆ ಈ ನೆಕ್ಸ್ಟ್ ಇನ್ನೊಂದು ಫೆದರ್ ಫಿಲ್ಲಿಂಗ್ನ ತೋರಿಸಿ ಆ ನಂತರ ನಿಮಗೆ ಬೀಡ್ಸ್ ವರ್ಕನ್ನು ಸ್ವಲ್ಪ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಆಮೇಲೆ ನನ್ನ ಈ ಸ್ಟಿಚ್ಗಳನ್ನೆಲ್ಲ ಹೇಳ್ತಾ ಹೋಗ್ತೀನಲ್ವ ಸಿಲ್ಕ್ ಥ್ರೆಡ್ಡಲ್ಲಿ, ಅದಕ್ಕೆ ಫಿನಿಶಿಂಗ್ ಕೊಡುವಾಗ ನೀವು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಮತ್ತು ನೆಕ್ಲೈನ್ ಡಿಸೈನ್ ಹೇಗೆಲ್ಲ ಹಾಕ್ಬೋದು, ಒಂದೊಂದೇ ನೆಕ್ಲೈನ್ ಡಿಸೈನ್ ಕೂಡ ತೋರಿಸ್ತಾ ಹೋಗ್ತೀನಿ, ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು, ಓಕೆನಾ. ಯಾವುದೇ ಕಾರಣಕ್ಕೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಾನು ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ ನಾನು ರೌಂಡಲ್ಲಿ ಫಿಲ್ ಮಾಡಿದೆ, ಈಗ ಮಿಡ್ಲಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಕುಂದನ್ ಸ್ಟೋನ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ಫಿಲ್ ಮಾಡಬೇಕಾಗುತ್ತೆ ನೀವು, ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು, ನೀಟಾಗಿ ಕಾಣಿಸೋದು. ನೋಡಿ ಈ ಥರ ದೊಡ್ಡ ಬೀಡ್ ಆದರೆ ಸಿಂಗಲ್ ಬೀಡ್ ಹಾಕ್ಕೊಳ್ಳಿ, ಈ ಥರ ಸಿಂಗಲ್ ಬೀಡ್ ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಬೀಡಿಗೂ ಆ ಥ್ರೆಡ್ ವರ್ಕಿಗೂ ಸ್ವಲ್ಪ ಜಾಸ್ತಿ ಏನಾದರೂ ಜಾಗ ಉಳ್ಕೊಂಬಿಡ್ತು ಅಂದರೆ ನೀವು ಫಸ್ಟ್ ಹಾಕುವಾಗ ಗೊತ್ತಾಗಲ್ಲ, ಅದಕ್ಕೆ ಜಾಗ ಏನಾದ್ರು ಉಳ್ಕೊಳ್ತು ಅಂದರೆ ಪಕ್ಕದಲ್ಲಿ ಅದೇ ಸೇಮ್ ಕಲರ್ ಸಿಲ್ಕ್ ಥ್ರೆಡ್ ಅಥವಾ ಗೋಲ್ಡನ್ ಜರಿ ಥ್ರೆಡ್ ಯಾವುದಾದ್ರೂ ಯೂಸ್ ಮಾಡಿಬಿಟ್ಟು ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಇದು ಕರೆಕ್ಟಾಗೇ ಇದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.